ನಾವು ನಿಮ್ಮಲ್ಲಿ ಮನವಿ ಇವಾಗ ಏನ್ ಕಟ್ಟಿದ್ದಾರೆ ಅದನ್ನೆಲ್ಲ ನೀವು ತೆರವು ಮಾಡಿ ಕೊಡ್ಬೇಕು ಸರ್ ದಯವಿಟ್ಟು. ಸರ್ಕಾರ ಇದು ಹೋರಾಟ ಇಲ್ಲಿಗೆ ನಿಲ್ಸಕ್ಕಿಲ್ಲ ಸರ್. ಇದು ಎರಡರ ಮುಂದಕ್ಕೆ ನಮ್ಮ ಪ್ರಾಣ ಬೇಕಾದ್ರೆ ನಾವು ಕಳ್ಕೊಳ್ತೀವಿ. ಸತ್ಯ ಅದು ಯಾರು ತಗೊಂಡಿದ್ದಾರೆ ಅಂತ ಅವನು ಪರಿಶೀಲನೆ ಮಾಡಿ. ನಾವು ನಿಮ್ಮಲ್ಲಿ ಮನವಿ ಇವಾಗ ಏನ್ ಕಟ್ಟಿದ್ದಾರೆ ಅದನ್ನೆಲ್ಲ ನೀವು ತೆರವು ಮಾಡಿ ಕೊಡ್ಬೇಕು ಸರ್ ದಯವಿಟ್ಟು. ಕಾನೂನು ಪರವಾಗಿ ಏನು ನೀವು ಆಕ್ಷನ್ ದಯವಿಟ್ಟು. ಜನ ಪ್ರಾಣ ಹೋದ್ರು ಸರಿ ಸರ್, ನಾವು ಬಿಟ್ಕೊಡಲ್ಲ ಸರ್. 1963 ವರ್ಷದಿಂದ ಜೋಪಡಿಗಳು ಹಾಕೊಂಡು ವಾಸ ಮಾಡಿ ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂಡೆ ಕೆಲಸ ಮಾಡಿ ತದನಂತರ ಅದು ರಾಯಲ್ಟಿ ಕಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದು ಅದು ಕ್ಯಾನ್ಸಲ್ ಮಾಡಿಕೊಟ್ಟು ನಾವು ಸ್ವಂತ ಕೆಲಸ ಮಾಡೋಣ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಚಿಕ್ಕೇಗೌಡರು ಇರುವಾಗ ಹೊಸಕೋಟೆಗೆ ಹೋಗಿ ಬರುವಾಗ 7 ಜನ ನಮ್ಮ ಜ್ಯೋತಿನಗರ ಗ್ರಾಮಸ್ಥರು ಸತ್ತೋಗ್ಬಿಟ್ರು. ಎಲ್ಲ ದೊಡ್ಡವ್ರೆ. ತದನಂತರ ಸುತ್ತಮುತ್ತಲು ಮನೆಗಳಾಯ್ತು, ಬಂಡೆಯಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಸರ್ಕಾರಕ್ಕೆ ನಾವು ಮನವಿ ಮಾಡಿದೆವು ಕಾಂಪೌಂಡ್ ಹಾಕಕ್ಕೆ, ಕಾಂಪೌಂಡ್ ಆಗಿಲ್ಲ. ಜ್ಯೋತಿನಗರ ಗ್ರಾಮಸ್ಥರು ಸೇರಿ ಅದನ್ನು ಮುಚ್ಚಿದ್ರು. ಆಮೇಲೆ ಬರ್ನಿಂಗ್ ಸೆಂಟರ್ ಆಯಿತು, ಅದನ್ನು ನಾವೇ ಜ್ಯೋತಿನಗರದವರೇ ನಿಲ್ಲಿಸಿರೋದು. ಮತ್ತು KP ಅವರು ಬಂದರು, ಅವ್ರನ್ನೂ ನಾವೇ ತಡೆಗಟ್ಟಿ ನಿಲ್ಲಿಸಿದ್ದೀವಿ. ನಮಗೆ ಸ್ಥಳೀಯರಿಗೆ ಮಾನ್ಯತೆ ಕೊಡದೆ ಅವರವ್ರ ಇಷ್ಟಕ್ಕೆ ಅವರವರೇ ಬಂದು ಇದು ಮಾಡಿದ್ರು. ನಾವು ತಹಸೀಲ್ದಾರ್ ಆಫೀಸಿಗೆ 8 ಸಲ ಅರ್ಜಿಗಳು ಕೊಟ್ಟಿದ್ದೀವಿ. ಇದಕ್ಕೆ ನಮಗೆ ಗೌರ್ಮೆಂಟಿಂದ ನಮಗೆ ಸರಿಯಾದ ಉತ್ತರ ಬರಬೇಕು. ನಮ್ಮ ಸುತ್ತಮುತ್ತಲು ಇರುವ ಗ್ರಾಮಕ್ಕೆ ಒಂದು ಯಶಸ್ವಿಯಾಗಿ ಒಂದು ನ್ಯಾಯ ಸಿಕ್ಕಬೇಕು. ಸರ್ಕಾರ ಇದು ಹೋರಾಟ ಇಲ್ಲಿಗೆ ನಿಲ್ಸಕ್ಕಿಲ್ಲ ಸರ್. ಇದು ಎರಡರ ಮುಂದಕ್ಕೆ ನಮ್ಮ ಪ್ರಾಣ ಬೇಕಾದ್ರೆ ನಾವು ಕಳ್ಕೊಳ್ತೀವಿ. ಇದರಿಂದ ನಮಗೆ ಉತ್ತರ ಸಿಗಬೇಕು. ಡಿಸ್ಕಸ್ ಮಾಡ್ತಾ ಇಲ್ಲ ಸರ್ವೆ ನಂಬರ್ 89 ಸಂಬಂಧಪಟ್ಟ ಇದ್ರದ್ದು ವಿಚಾರ ನಾನು ಒಂದು 2-3 ತಿಂಗಳಿಂದ ನಾನು ಕೇಳ್ತಾ ಇದ್ದೀನಿ. ಸರ್ಕಾರ ಒಂದು ಡಿಸಿಷನ್ ತೊಗೊಂಡಿದೆ, ಒಂದು ಡಿಪಾರ್ಟ್ಮೆಂಟಿಗೆ ಕೊಟ್ಟಿದೆ. ಆ ಡಿಪಾರ್ಟ್ಮೆಂಟಿಗೆ ಕೊಟ್ಟಾದಮೇಲೆ ನನ್ನ ಹತ್ರ ಬಂದು ಇದೇ ಇವರೇ ಇಷ್ಟೊತ್ತು ಹೇಳ್ದಂಗೆ ಸರ್ ಇವ್ರನ್ನೆಲ್ಲ ಇಲ್ಲಿ ಖಾಲಿ ಮಾಡಿಸಿ ಅಲ್ಲಿ ಮನೆ ಕಟ್ಕೊಳಕ್ಕೆ ಹೇಳಬೇಕು ಅಂತಂದರು. ಅದಕ್ಕೆ ಆಸ್ಪದ ಇಲ್ಲ, ನನಗೆ ಆಸ್ಪದ ಇಲ್ಲ. ಯಾಕೆಂದರೆ ಅದಕ್ಕೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೂ ನಾವು ಜಮೀನು ಕೊಟ್ಟಿದ್ದೀವಿ, ಸರ್ಕಾರ ಕೊಟ್ಟಿದೆ, ನಾವು ಅವ್ರು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಮಾಡಿದ್ದಾದ್ಮೇಲೆ ಏನಾಗಿದೆ, ಅವರು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ನಡೀತದೆ ಅಂತ ಹೇಳಿ ನಮ್ಮ ಇನ್ಸ್ಪೆಕ್ಟರ್ ಅವರು ಹೇಳಿದ್ರು. ನಾನು ಇವ್ರಿಗೆ ಹೇಳಿದ್ದೆ ಯಾವುದೇ ಕಾರಣಕ್ಕೂ ಇಲ್ಲಿಗೆಲ್ಲ ಕಟ್ಟಂಗಿಲ್ಲ. ಒಂದು ನಿಮಗೆ ಅವರು ಇಂಥ ಕಡೆ ಇಂಥವ್ರಿಗೆ ನಾವು ಅಲಾಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅವ್ರು ಅಲಾಟ್ಮೆಂಟ್ ಪತ್ರ ಕೊಟ್ಟಾದ್ಮೇಲೆ ಕಟ್ಕೋಬೇಕು ಅಂತ. ಇದು ಕಮ್ಯುನಿಕೇಷನ್ ಗ್ಯಾಪು ಇದೆ. ಯಾರೋ ಏನೋ ಹೇಳಿದ್ದನ್ನು ಕೇಳಿಕೊಂಡು ಹೋಗಿ ಅಲ್ಲೆಲ್ಲ ಮಾಡೋದೆಲ್ಲ ಇಲ್ಲಿಗಲ್ಲ. ಬಾಯಿ ಮಾತುಗಳೆಲ್ಲ ಏನೂ ನಡೀಬಾರ್ದು. ಸರ್ಕಾರದ ಲ್ಯಾಂಡ್ ಅಂದಮೇಲೆ ಒಂದು ಅದಕ್ಕೊಂದು ಮಾನದಂಡಗಳಿರ್ತವೆ. ಆ ಮಾನದಂಡಗಳ ಪ್ರಕಾರ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೂ ಕನ್ಸ್ಟ್ರಕ್ಷನ್ ಮಾಡೋಂಗಿಲ್ಲ. ಯಾವುದಾಗ ಅವ್ರಿಗೂ ಸಂಬಂಧಪಟ್ಟ ಇಲಾಖೆ ಕೊಡೋರು. ಒಂದು ಅಮ್ಮ ಹೇಳಿದ್ರು, ಅದು ನ್ಯಾಯಯುತವಾಗಿ ಕೇಳಿದ್ರು. ಏನು ಕೇಳಿದ್ರು, ನಾವು ಲೋಕಲ್ ಅವರಿದ್ದೀವಿ, ನಮಗೂ ಕೊಡಬೇಕು ಅಂತ. ಅದು ನಿಜಾನೇ, ಅದರಲ್ಲಿ ಎರಡನೇ ಮಾತಿಲ್ಲ. ನೀವೇನು ಅಹವಾಲು ಹೇಳಿರೋ ಅದನ್ನು ನಾನು ಮತ್ತೆ ಕಳಿಸ್ಕೊಡ್ತೀನಿ. ಮತ್ತು ಎಲ್ಲರಿಗೂ ಕೊಡೋಕ್ಕಾಗಲ್ಲ, ಯಾರಿಲ್ಲ ಯಾರಂತ ನಿರ್ಗತಿಸಿದ್ರೆ ಅವರು ಅದನ್ನು ನಮ್ಮ ಅಧಿಕಾರಿಗಳೇ ಅಂದರೆ ಸಂಬಂಧಪಟ್ಟ ಇಲಾಖೆಯವರು ಒಂದು ಸರ್ವೆ ಮಾಡ್ತಾರೆ. ಸರ್ವೆ ಮಾಡೋಂಥವ್ರು ಯಾರಿದ್ದಾರೆ ಅವ್ರಿಗೂ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ರೆಕಮೆಂಡು ಮಾಡ್ತೀವಿ. ನೀವು ಹೋರಾಟ ಮಾಡ್ತಾ ಇರೋ ಅದರಲ್ಲಿ ಎರಡನೇ ಮಾತಿಲ್ಲ. ನಾನು ತಪ್ಪು ಅಂತ ಹೇಳಲ್ಲ. ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಮಾತ್ರ ತಪ್ಪು ಅಂತ ಹೇಳ್ತೀನಿ. ನೀವು ಯಾರೂ ಮಾತಾಡಿಲ್ಲ, ಎರಡನೇ ಮಾತಿಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ಸಾಧಾರಣವಾಗಿ ಇದ್ದೀನಿ. ನನಗೊಂದು ಸಮಾಧಾನ ಕೂಡ. ಈಗ ಸದ್ಯಕ್ಕೆ ಯಾವುದೂ ಕನ್ಸ್ಟ್ರಕ್ಷನ್ ಆಗಬಾರ್ದು. ಅಲಾಟ್ಮೆಂಟ್ ಆದಮೇಲೆ ಕನ್ಸ್ಟ್ರಕ್ಷನ್ ಆಗಬೇಕು. ನನಗೂ ಕೂಡ ಇದರಲ್ಲಿ ಇಲ್ಲಿ ಕೆರೆ ಇರೋದ್ರಿಂದ ನಾನು ಕೆರೆಯನ್ನು ಫಸ್ಟು ಕಾಪಾಡ್ಕೋಬೇಕಾಗಿದೆ. ಅದೂ ನನಗೆ ಇದಿದೆ. ಎಲ್ಲನೂ ತ್ವರಿತವಾಗಿ ಮಾಡೋಣ. ನೋಡಪ್ಪ, ಯಾವುದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಆಗಬಾರ್ದು. ಗುಡಿಸಲು ಹಾಕಂಗಿಲ್ಲ, ಏನೂ ಹಾಕಂಗಿಲ್ಲ. ಅದು ಅವ್ರ ಡಿಪಾರ್ಟ್ಮೆಂಟ್. ನಾನು ಕೇಳಿದ್ರು, ನನಗೂ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ಕೊಟ್ಟಿದ್ವಿ, ಅವ್ರು ಸೊತ್ತಿವಿ, ಅದು ಅವ್ರು ಕೊಡ್ತಾರೆ. ನೀವೇನಿದೆ ನಿಮ್ಮದು ಒಂದು ಪಟ್ಟಿ ಮಾಡ್ಕೊಳ್ಳಿ, ಅವ್ರ ಗಮನಕ್ಕೆ ತನ್ನಿ, ನನಗೊಂದು ಕಾಪಿ ಕೊಡಿ. ನಾನು ಜಿಲ್ಲಾಧಿಕಾರಿ ಮೂಲಕ ಕಳಿಸ್ಕೊಡ್ತೀನಿ. ಏನು ಡಿಸಿಷನ್ ತೊಗೋಬೇಕೋ ಸರ್ಕಾರ ತೊಗೊತದೆ. ಸರ್ಕಾರಕ್ಕೆ ನಾವು ಬದ್ಧರಾಗಿರ್ತೀವಿ.